ಸಿಂಧನೂರು ತಾಲೂಕಿನ ವಲ್ಕಂ ದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾಗಿ ಸರಸಾ ಎಲ್ ಇವರನ್ನು ಅಲಬನೂರು ಗ್ರಾಮದ ಪ್ರೌಢಶಾಲೆಗೆ ನಿಯೋಜನೆ ಮಾಡಿರುವುದು ವಿದ್ಯಾರ್ಥಿಗಳ ಹಾಗೂ ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ತಕ್ಷಣ ಆದೇಶವನ್ನು ರದ್ದುಪಡಿಸಿ ವಲ್ಕಂ ದಿನ್ನಿ ಗ್ರಾಮದ ಶಾಲೆಗೆ ಮುಂದುವರೆಸಲು ಆಗ್ರಹಿಸಿ ಹಲವಾರು ಪಾಲಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯಕ್ಕೆ ಆಗಮಿಸಿ ಕೊಪ್ಪಳ ಕ್ಯಾಂಪ್ಗೆ ಹೋಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡರವರಿಗೆ ಮನವಿ ಸಲ್ಲಿಸಿದರು. 6 ವರ್ಷದಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆ ಶಿಕ್ಷಕರು, ಹುಡುಗರಿಗೇನು ಸ್ವಲ್ಪ ಸ್ಟ್ರಿಕ್ ಐತಿ ಶಾಲೆ, ಮತ್ತು ಒಳ್ಳೆಯ ಶಿಕ್ಷಣ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ. 4 ಮಂದಿ ಶಿಕ್ಷಕರ ಕೊರತೆ ಇದೆ ಇಲ್ಲಿ, ಆದ್ರೂ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ. ಅದು ಎದಕ್ಕೆ ಕಾರಣ ಗೊತ್ತಾಗ್ತಿಲ್ಲ. ಇಲ್ಲಿ ಶಿಕ್ಷಕರ ಕೊರತೆ ಇದ್ದು ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಅಂದರೆ ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಒಂದು BO ಸರಿ ಒಂದು ಲೆಟ್ರ್ ಕೊಟ್ಟು ನಾವು ಕೂಡ ಮಾತಾಡ್ಬೇಕಂತ ಬಂದಿದ್ದೀವಿ. ಮತ್ತು ಈಗ ಸರ್ ಅಲ್ಲಿದ್ದಾರೆ, ಅಲ್ಲಿ ಸಿನ್ನೂರಿಗೆ ಹೋಗಿದ್ವಿ, ಬೆಟ್ಟ ಇದ್ವಿ, ಇದ್ದಿಲ್ಲ. ಇಲ್ಲಿ ಈ ಕ್ಯಾಂಪಿಗೆ ಬಂದಿದ್ದೀವಿ. ಈಗ ಬರ್ತಂತ ಹೇಳಿದ್ದಾರೆ. ಮಾತಾಡಿ 6-7 ವರ್ಷದಿಂದ ಡ್ಯೂಟಿ ಮಾಡ್ತಾಯಿದ್ದಾರೆ. ಅವರು ಏನು ತೊಂದರೆ ಆಗಿಲ್ಲ. ಈ ಮಕ್ಕಳ ಸಮ್ಮತಿಗೆ ಚೆನ್ನಾಗಿ ಶಿಕ್ಷಕರು ಇದ್ದಾರೆ ಅಂತ ಅವ್ರಿಗೆ ಹೇಳ್ತಿದ್ದಾರೆ. ಈಗ ಅಲ್ಲಿ ಶಿಕ್ಷಕರು ಕೊರತೆ ಇದ್ದಾರೆ, 4 ಮಂದಿ ಇದ್ದಾರೆ. ಆದ್ರೂ ಇವರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಗೊತ್ತಾಗುತ್ತಿಲ್ಲ. ಅದ್ರ ಬಗ್ಗೆ ಅವರು ಮಾಹಿತಿ ಸ್ವಲ್ಪ ನಾವು ಕೇಳ್ಬೇಕಂತ ಬಂದಿದ್ದೀವಿ.